Hi friends, Namaste. Welcome to Shaila Ari Work and Tailoring Classes. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಕಟ್ಟಿಂಗು ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅಂತೇಳಿ ಪೇಪರ್ ಕಟ್ಟಿಂಗನ್ನು ಹೇಳ್ಕೊಡ್ತಿದ್ದೆ. ತುಂಬ ಜನ ಕೇಳ್ತಾಯಿದ್ರಿ, ಏನು ಕೇಳ್ತಾಯಿದ್ರಿ ಅಂತ ಗೊತ್ತಲ್ಲ ಮ್ಯಾಮ್. ನೀವು ಬ್ಲೌಸಿಗೆ ಏನು ಲೈನಿಂಗ್ ಹಾಕ್ತೀವಲ್ವ, ಆ ಲೈನಿಂಗನ್ನು ತೊಗೊಂಡು ಆ ಲೈನಿಂಗಿಗೆ ಮಾರ್ಕ್ ಮಾಡಿ ತೋರಿಸಿ ಅಂತಿದ್ರಿ. ಮತ್ತೆ ಕೇಳ್ತಿರೋದು, ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಫ್ರಂಟ್ ಟು ಬ್ಯಾಕು ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಫ್ರಂಟ್ ಟು ಬ್ಯಾಕು ಒಂದು ವೀಡಿಯೋದಲ್ಲಿ ಮತ್ತು ಸ್ಲೀವ್ಸ್ ಒಂದು ವೀಡಿಯೋದಲ್ಲಿ ಆಗ್ತಿದೆ. ತುಂಬ ಜನ ಕೇಳ್ತಾ ಇರೋದು, ಮ್ಯಾಮ್ ನಮಗೆ ಕನ್ಫ್ಯೂಸ್ ಆಗ್ತಿದೆ, ಫ್ರಂಟು ಬ್ಯಾಕು ಮತ್ತು ಸ್ಲೀವು 3 ಕಟ್ಟಿಂಗನ್ನು ಒಂದೇ ವೀಡಿಯೋದಲ್ಲಿ ಹಾಕಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಲೈನಿಂಗಲ್ಲಿ ಮಾರ್ಕಿಂಗ್ ಮಾಡಿ ಮತ್ತು ಅದರಲ್ಲಿ ಫ್ರಂಟು ಬ್ಯಾಕು ಸ್ಲೀವ್ಸು ಏನು ಪೂರ್ತಿ ಒಂದು ಬ್ಲೌಸ್ ಕಟ್ಟಿಂಗ್ ಇರುತ್ತಲ್ಲ ಅಷ್ಟು ಪೂರ್ತಿ ಕೂಡ ಒಂದೇ ವೀಡಿಯೋದಲ್ಲಿ ಬರೋ ಥರ ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮೊದಲು ನೋಡಿ, ಅಂದರೆ ನೀಟಾಗಿ ನೋಡಿ, ಅದಾದಮೇಲೆ ನೋಟ್ಸ್ ರೆಡಿ ಮಾಡಿಕೊಂಡು ಅದಾದಮೇಲೆ ಕಟ್ಟಿಂಗ್ ಮಾಡಿ, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ತುಂಬ ಜನ ನೀವು ಡೌಟ್ ಕೇಳ್ತಾ ಇರೋದ್ರಿಂದ ಗೊತ್ತಾಗ್ತಾ ಇದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇರೋರು ಎಸ್ ಅಂತ ಕಮೆಂಟ್ ಮಾಡಿ. ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನೀವು ವಿಡಿಯೋ ನೋಡ್ತಾ ಇರೋ ನೀವು ಮತ್ತು ಹೇಳ್ಕೊಡ್ತಾ ಇರೋ ನಾವು ನೇರವಾಗಿ ಭೇಟಿ ಆಗಲ್ಲ, ಹೌದಲ್ಲ? ಅದಕ್ಕೋಸ್ಕರ ನಿಮ್ಗೆ ಏನು ಡೌಟ್ ಇದೆ, ನಿಮ್ಗೆ ಅರ್ಥ ಆಯ್ತಾ ಬಿಡ್ತಾ, ಅದು ನನಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗೋದು ಇವ್ರಿಗೆ ಅರ್ಥ ಆಗ್ತಾ ಇದೆ, ಅಥವಾ ನೀವು ಡೌಟ್ ಕೇಳಿದ್ರೆ ನೆಕ್ಸ್ಟ್ ಏನು ಹೇಳ್ಕೊಡ್ಬೇಕು, ಪ್ರತಿಯೊಂದು ನನಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈಗ ನಿಮ್ಮ ಮಧ್ಯದಲ್ಲಿ ಕಮ್ಯುನಿಕೇಷನ್ ಅಂತ ಇರೋದು ಕಮೆಂಟ್ ಮಾಡೋದು, ಅಥವಾ ನಿಮ್ಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡೋದು, ಈ ಥರ ಇರುತ್ತೆ. ಅದಕ್ಕೋಸ್ಕರ ನೀವು ನಮ್ಮಗಳ ಮಧ್ಯೆ ಅಂದರೆ ಆಫ್ಲೈನ್ ಕ್ಲಾಸ್ ಅವರೇನೋ ಇಲ್ಲಿ ಕೂತ್ಕೊತಾರೆ, ಇಲ್ಲೇ ಇರ್ತಾರೆ, ಆಯಿತಾ? ಅವ್ರಿಗೆ ನಾನು ಏನು ಡೌಟ್ ಇರುತ್ತೋ ಮಾತಾಡಿಕೊಂಡು ಇಲ್ಲೇ ಕ್ಲಿಯರ್ ಮಾಡಿಬಿಡ್ತೀನಿ. ನಾವು ನೇರವಾಗಿ ಭೇಟಿ ಆಗೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಹೇಳೋದು ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ. ಲೈಕ್ ಮಾಡಿದ್ರೆ ನೀವು ಇಷ್ಟಪಡ್ತಾ ಇದ್ದೀರ ಅಂತ ಗೊತ್ತಾಗುತ್ತೆ. ಕಮೆಂಟ್ ಮಾಡಿದ್ರೆ ನಿಮ್ಗೆ ಏನು ಡೌಟ್ ಇದೆ, ಅಥವಾ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಅದು ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಖಂಡಿತ ನಿಮ್ಗೆಲ್ಲರಿಗೂ ರಿಪ್ಲೈ ಕೊಡ್ತಾ ಇದ್ದೀನಿ. ನಾನೇನು ರಿಪ್ಲೈ ಕೊಡ್ತೀನಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಮ್ಮಗಳ ಮಧ್ಯೆ ಕಮ್ಯುನಿಕೇಷನ್ ಇರಲಿ ಅನ್ನೋದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ. ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ನೀವು ಎಸ್ ನನಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ರತಿದಿನ ಇವಾಗೇನು ಲೈನಿಂಗ್ ಬ್ಲೌಸ್ ಆಯ್ತಲ್ವ, ಇನ್ನು ಮುಂದೆ ಡಿಸೈನ್ಸ್ ಬ್ಲೌಸ್ಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ಮ್ಯಾಮ್ ಪ್ರಿನ್ಸಸ್ ಕಟ್ ಹೇಳ್ಕೊಡಿ, ಕಟೋರಿ ಬ್ಲೌಸ್ ಹೇಳ್ಕೊಡಿ, ಬ್ಯಾಕ್ ಹೋಗಿ ಹೇಳ್ಕೊಡಿ ಅಂತ ತುಂಬ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಇವಾಗ ಲೈನಿಂಗ್ ಬ್ಲೌಸ್ ಆದ ತಕ್ಷಣ ಇನ್ನು ಮುಂದೆ ಒಂದೊಂದೇ ಡಿಸೈನ್ಸ್ ಬ್ಲೌಸ್ಗಳು, ಸ್ಲೀವ್ಸ್ ಡಿಸೈನು, ಬ್ಯಾಕ್ ಡಿಸೈನು, ಫ್ರಂಟ್ ಡಿಸೈನ್ಗಳು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್, ಇನ್ನು ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೀವು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಹೇಳ್ಕೊಡೋದಕ್ಕೆ ಸಾಧ್ಯ. ಸೊ ಎಷ್ಟು ಜನ ನಮ್ಗೆ ಇಂಟ್ರೆಸ್ಟ್ ಇದೆ ಎಸ್ ಅಥವಾ ಇಂಟ್ರೆಸ್ಟ್ ಇದೆ ಅಂತ ಎಷ್ಟು ಜನ ಇವತ್ತು ಕಮೆಂಟ್ ಮಾಡ್ತೀರಾ ನೋಡ್ತೀನಿ. ಎಷ್ಟು ಜನ ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ತುಂಬ ಜನಕ್ಕೆ ಡಿಸೈನ್ಸ್ ಬ್ಲೌಸ್ಗಳನ್ನೆಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅನ್ಕೋತೀನಿ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ, ಮ್ಯಾಮ್ ಡ್ರೆಸ್ ಹೇಳ್ಕೊಡಿ, ಮಕ್ಕಳು ಡ್ರೆಸ್ ಹೇಳ್ಕೊಡಿ ಅಂತ. ಸೊ ಇವಾಗ ಬ್ಲೌಸ್ ಏನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಇದು ಮುಗಿದು ಬಿಡಲಿ. ನನ್ನ ಮಧ್ಯೆ ಅದೊಂದು ವೀಡಿಯೋ ಇದೊಂದು ವೀಡಿಯೋ ಹಾಕಿದ್ರೆ ಅರ್ಥ ಆಗಲ್ಲ. ಈ ಬ್ಲೌಸ್ದು ಏನಿದೆ ಅಲ್ಲ, ಈ ಬ್ಲೌಸ್ದು ಡಿಸೈನ್ಸ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಕಟೋರಿ ಬ್ಲೌಸು ಇದೇನು ಬರುತ್ತಲ್ಲ, ಬ್ಲೌಸ್ದು ಮುಗಿದು ಬಿಡಲಿ. ಇದು ಮುಗಿದ ತಕ್ಷಣ ನಾನು ನಿಮಗೆ ಡ್ರೆಸ್ಸಸ್ಸು ಸ್ಟಾರ್ಟ್ ಮಾಡ್ತೀನಿ. ಲಂಗ ಬ್ಲೌಸು, ಗೌನ್ಗಳು, ಅಂಬ್ರೆಲಾ ಗೌನು, ಪ್ರತಿಯೊಂದನ್ನು ಸಹ ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಏನೇನು ಹೇಳ್ಕೊಡ್ತೀನಲ್ವ. ಮತ್ತು ನೋಡಿ ನಗ್ತಾ ಇದ್ದಾರೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳು, ಆಯಿತಾ? ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಏನೇನು ಹೇಳ್ಕೊಡ್ತೀನಲ್ವ ಅಷ್ಟನ್ನು ಸಹ ನಿಮಗೆ ಹೇಳ್ಕೊಡ್ತೀನಿ. ಮತ್ತು ನಾನು ಏನೇನೆಲ್ಲ ಕಲ್ತಿದ್ದೀನಲ್ವ ಇನ್ನು ಮುಂದೆ. ಮತ್ತು ತುಂಬ ಜನ ಸ್ವಲ್ಪ ಜನ ಕೇಳಿದರೆ, ತುಂಬ ಜನ ಅಲ್ಲ ಸ್ವಲ್ಪ ಜನ ಕೇಳಿದರೆ, ಮ್ಯಾಮ್ ಏನು ಇದು ಕಾಲರ್ ಬ್ಲೌಸ್ ಹೇಳ್ಕೊಡಿ ಅಂತ ಕೇಳಿದ್ರೆ, ಕ್ಲೋಸ್ ನೆಕ್ ಬ್ಲೌಸ್ ಕೇಳಿದ್ರೆ, ಖಂಡಿತ ಎಲ್ಲ ಬ್ಲೌಸ್ಗಳನ್ನು ಹೇಳ್ಕೊಡ್ತೀನಿ. ಆದರೆ ಈಗೇನು ಶುರು ಮಾಡಿದ್ದೀನಲ್ವ ಒಂದೊಂದು ಮುಗೀಲಿ. ಇದು ಮುಗಿದ ತಕ್ಷಣ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ವಿಡಿಯೋ ಲೆಂತ್ ಆಗುತ್ತೆ, ಯಾಕೆಂದರೆ ಈ ವಿಡಿಯೋದಲ್ಲಿ ಫ್ರಂಟು ಬ್ಯಾಕು ಸ್ಲೀವು ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ಬೇಕಲ್ಲ. ಅದಕ್ಕೋಸ್ಕರ ಬನ್ನಿ, ಲೈನಿಂಗ್ ಯಾವ ರೀತಿ ಹಾಕ್ಕೋಬೇಕು ಮತ್ತು ಹಾಕ್ಕೊಂಡಿದ್ದ ಬ್ಲೌಸನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಲೈನಿಂಗಲ್ಲಿ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬೇಗ ಬನ್ನಿ ನೋಡಿಕೊಂಡು ನೀವು ಸಹ. ಇವಾಗ ಕೆಲವೊಬ್ಬರು ಫ್ರೀ ಇರ್ತೀರ, ಹಾಲಿಡೇ ಇದೆಯಲ್ಲ ಮಕ್ಕಳಿಗೆ, ಸ್ವಲ್ಪ ಫ್ರೀ ಇರ್ತೀರಲ್ವ. ಈ ಫ್ರೀ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಟೈಮನ್ನು ವೇಸ್ಟ್ ಮಾಡದೇ ಇರೋ ರೀತಿ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಬಿಟ್ಟು ಕಲೀರಿ. ಬೇಗ ಬನ್ನಿ, ಹೇಳ್ಕೊಡ್ತೀನಿ. ಓಕೆನಾ?
ಇದು ಮೆಜರ್ಮೆಂಟ್ ಬ್ಲೌಸು. ಲೈನಿಂಗು ಇದು ತುಂಬ ದೊಡ್ಡದಿದೆ. ನಾನು ಜಾಸ್ತಿ ಹೊಲಿಯೋದ್ರಿಂದ ಏನು ಮಾಡ್ತೀನಿ, ಜಾಸ್ತಿ ತೊಗೊತೀನಲ್ವ, ಹಂಗೆ ಕಟ್ಟಿಂಗ್ ಮಾಡ್ಕೊತೀನಿ. ನೋಡಿ ಫಸ್ಟ್ ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಲೈನಿಂಗನ್ನು, ಏನು ಲೈನಿಂಗ್ ಇದೆಯಲ್ಲ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಹಾಕ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಲೈನಿಂಗನ್ನು. ಜಸ್ಟ್ ಫೋಲ್ಡ್ ಮಾಡಿದ್ದೀನಿ. ಇನ್ನು ಮೆಜರ್ಮೆಂಟನ್ನೇನು ತೊಗೊಂಡಿಲ್ಲ ನಾನು. ಬನ್ನಿ, ಓಕೆನಾ. ಫಸ್ಟ್ ಮೆಜರ್ಮೆಂಟ್ ತೊಗೊಂಡು ಬಾಡಿ ಮೆಜರಿಂಗ್ ಎಷ್ಟು ಬೇಕೋ ಲೈನಿಂಗು ಅಷ್ಟನ್ನು ಕಟ್ ಮಾಡಿಬಿಡೋಣ. ಇಲ್ಲಿಂದ ತೊಗೊಳ್ಳೋಣ. ಅಳತೆ ತೊಗೊಳ್ಳೋದು ಆಲ್ಮೋಸ್ಟ್ ಅದು ತುಂಬ ಜನಕ್ಕೆ ಗೊತ್ತಾಗಿದೆ, ಯಾಕೆಂದರೆ ಹಳೆ ವಿಡಿಯೋ ನೋಡಿರೋರಿಗೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಏನಿದೆ ಅಲ್ಲ, ಇಲ್ಲಿ ಮೊದಲನೇ ಹೊಲಿಗೆ ಏನಿದೆಯಲ್ಲ, ಮೊದಲನೇ ಹೊಲಿಗೆಯಿಂದ ಮೊದಲನೇ ಉಕ್ಸ್ ಏನಿದೆ ಅಲ್ಲ ಅಲ್ಲಿವರೆಗೂ ತೊಗೋಬೇಕು. ಇಲ್ಲಿ ನಮಗೆ ರೆಡಿ ಬಂದು 9 ಇಂಚಿದೆ. 9 ಇಂಚಿಗೆ ನಾವು 2 ಇಂಚನ್ನಷ್ಟು ಸೇರಿಸಿ 11 ಇಂಚನ್ನು ತೊಗೋಬೇಕಾಗುತ್ತೆ. 9 ಇಂಚಿಗೆ 2 ಇಂಚನ್ನು ಸೇರಿಸಿ 11 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಏನಿದೆಯಲ್ಲ ಈ ಬಟ್ಟೆಯನ್ನು ಕಟ್ ಮಾಡಿ ತೆಗೆದುಬಿಡಿ. ಕಟ್ ಮಾಡ್ಕೊಂಬಿಡೋಣ. ಇದು ಸುಮ್ಮನೆ ಬಟ್ಟೆ ಎಲ್ಲ ಜರುಗಾಡ್ಕೊಂಡು ಮಾರ್ಕಿಂಗ್ ಮಾಡೋದು ಬೇಡ. ನೀವು ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬಟ್ಟೆ ಬೇಕಲ್ಲ ಅಷ್ಟು ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿ ತೆಕ್ಕೊಂಬಿಡಿ. ನಿಮ್ಗೆ ಅವಾಗ ಮಾರ್ಕ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ಆಗುತ್ತೆ. ಈಗ ನೋಡಿ, ಇದು ಜಾಸ್ತಿನೇ ಬಟ್ಟೆ ಇದೆ. ಇದರಲ್ಲಿ ನಾನು ನಿಮ್ಗೆ ಆಮೇಲೆ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಇವಾಗಿಲ್ಲಿ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಕಾಣಿಸ್ತಾ ಇದೆಯಾ? ಓಕೆ, ನಾನೇ ಅಂದ್ಕೊತೀನಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ವಾ ಅಂತ. ಓಕೆನಾ. ನಾನು ನಿಮ್ಮ ಜೊತೆ ಯಾಕೆ ಮಾತಾಡ್ತೀನಿ ಅಂದರೆ ನಿಮಗೆ ನೀವು ನೇರವಾಗಿ ಕುತ್ಕೊಂಡು ಕಲಿತಾ ಇದ್ದೀರಾ ಅಂತ ಫೀಲ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ವಾ ಅಂತ ನಮ್ಮ ಸ್ಟೂಡೆಂಟ್ಗಳ ಜೊತೆ ಮಾತಾಡ್ತಾ ಇರ್ತೀನಲ್ಲ, ಆಫ್ಲೈನ್ ಸ್ಟೂಡೆಂಟ್ಗಳ ಜೊತೆ, ಅದೇ ರೀತಿ ನಿಮ್ಮ ಜೊತೆನೂ ಮಾತಾಡ್ತಾ ಇರ್ತೀನಿ. ಓಕೆನಾ. ಯಾಕೆಂದರೆ ನಿಮಗೆ ನಾವೇನೋ ವೀಡಿಯೋ ನೋಡ್ಕೊಂಡು ಕಲಿತಾ ಇದ್ದೀವಿ ಅನ್ನೋ ಫೀಲ್ ಬರಬಾರ್ದು. ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ತೊಗೊಂಡಿರೋದು 36 ಇಂಚಿಂದು. 9 ಇಂಚು ಅಂದರೆ 9ಅನ್ನು 4 ಸಲ ಡಿವೈಡ್ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ 36 ಬರುತ್ತೆ. ಓಕೆನಾ. ಇವಾಗ ನಾವು ಕಟ್ ಮಾಡ್ತಾ ಇರೋದು 36 ಇಂಚಿನ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾವು ಅಳತೆ ಬ್ಲೌಸಲ್ಲಿ ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಫಸ್ಟು ಬ್ಲೌಸ್ ಉದ್ದ ನೋಡ್ಕೊಂಬಿಡೋಣ. ಅದಾದಮೇಲೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಿದ್ದೀವಿ. ಬ್ಲೌಸ್ನ ಉದ್ದವನ್ನು ನೋಡಿಕೊಂಡು ಮಾರ್ಕನ್ನು ಮಾಡೋಣ. ಬ್ಲೌಸ್ ಉದ್ದ ಬಂದು 13.5 ಇಂಚಿದೆ. 13.5 ಇಂಚಿಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚನ್ನು ಎಕ್ಸ್ಟ್ರಾ ಸೇರಿಸಿ 14.5 ಇಂಚಿಗೆ ಮಾರ್ಕನ್ನು ಹಾಕ್ತೀನಿ ನಾನು. 14.5 ಇಂಚಿಗೆ ಮಾರ್ಕ್ ಹಾಕಿ ಲೈನನ್ನು ಹಾಕ್ತಾ ಇದ್ದೀನಿ. ನಿಧಾನವಾಗಿ ನೋಡ್ಕೊಳ್ಳಿ. ನನ್ನ ಅಳತೆ ಬ್ಲೌಸಲ್ಲಿ 13.5 ಇಂಚಿದೆ. ನೀವು ಹೊಲಿಯೋ ಬ್ಲೌಸಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ, ಅದ್ರ ಪ್ರಕಾರ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಓಕೆನಾ. 13.5 ಇಂಚಿದೆ. ಇದಕ್ಕೆ ನಾನು ನೆಕ್ ಓಪನನ್ನು ಲಾಸ್ಟ್ ಟೈಮು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು ಅಂತ ಪೇಪರ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಈ ಬ್ಲೌಸಲ್ಲಿ ನಾನು ನಿಮಗೆ ಕಾಮನ್ ಮೆಷರ್ಮೆಂಟ್ ಎಲ್ಲ ಹೇಳ್ಕೊಂಡು ಅಳತೆಯನ್ನು ತೊಗೊತೀನಿ. ಯಾಕೆಂದರೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಲಾಸ್ಟ್ ವಿಡಿಯೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಇವರಿಗೆ ಭುಜ ಸ್ವಲ್ಪ ಜಾರುತ್ತೆ, ಅದಕ್ಕೋಸ್ಕರ ನಾನು 2 ಇಂಚ್ ಅಷ್ಟೇ ಇಡ್ತೀನಿ. 2 ಇಂಚು 3 ಇಂಚು ಶೋಲ್ಡರನ್ನು ತೊಗೊತೀನಿ. ನೆಕ್ ಓಪನ್ 2 ಇಂಚ್ ಇಟ್ಟಿದ್ದೀನಿ. 3 ಇಂಚು ನಿಮ್ಗೆ ಹಂಗೋ ಡೌಟ್ ಇತ್ತು ಅಂದರೆ ಇಲ್ಲಿ ನೋಡ್ಕೋಬೋದು ಎಷ್ಟಿದೆ ಅಂತೇಳಿ. 2.25 ಇಂಚಿದೆ. 2.25 ಇಂಚಿಗೆ 1/4 ಇಂಚನ್ನು ಸೇರಿಸಿ 3 ಇಂಚನ್ನು ತೊಗೊಂಡಿದ್ದೀನಿ. ಆಯಿತಾ. ಅದಾದಮೇಲೆ ಹಾರ್ಮೋಲ್ ಡೌನು 5.25 ಇಂಚಿಗೆ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ. ಹಾರ್ಮೋಲ್ ಡೌನು 5.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಸೈಡು ಸಹ 5.25 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನಿಧಾನವಾಗಿ ಸ್ಕೇಲ್ ಇಟ್ಕೊಂಡು ಲೈನನ್ನು ಹಾಕ್ಕೊಳ್ಳಿ. ಇದಾದಮೇಲೆ ಇದೊಂದು ನೆನಪಿರಲಿ, ನಾವಿಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಮಾರ್ಕ್ ಮಾಡ್ತೀವಲ್ಲ ಅದು ಬ್ಯಾಕು, ರೈಟ್ ಸೈಡಲ್ಲಿ ಏನು ಮಾರ್ಕ್ ಮಾಡ್ತೀವಲ್ಲ ಅದು ಫ್ರಂಟ್ ಆಗಿರುತ್ತೆ. ಈಗ ಲೆಫ್ಟ್ ಸೈಡಲ್ಲಿ 1.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು
ಶೇಪನ್ನು ಕೊಟ್ಕೊಳ್ಳಿ. ಇಲ್ಲಿ ನಮಗೆ ಚೆಸ್ಟ್ ಮೆಜರ್ಮೆಂಟು 9 ಇಂಚಿದೆ. 9 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಫ್ರಂಟು 1 ಇಂಚಿಗೆ, ಈ ಥರ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು 1 ಇಂಚಿಗೆ, ಇದು ನೆನಪಿರಲಿ ಎಲ್ರಿಗೂ, ಇಲ್ಲಿ 1/4 ಇಂಚು ಒಳಗಡೆ ತಗೊಂಡು 1 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಇದನ್ನು ನೀವು ಈ ಶೇಪ್ ಏನು ತೆಗಿತೀವಲ್ವ ನಾವು, ಇದನ್ನು ನೀವು ಮಿಸ್ ಮಾಡಬಾರ್ದು. ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಇಷ್ಟು ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡಿ, ಮೆಜರ್ಮೆಂಟ್ ತೊಗೊಳುವಾಗ ಬಟ್ಟೆಯನ್ನು ಈ ಥರ ನೀಟಾಗಿ ಹಾಕ್ಕೊಂಡು ಅಳತೆಯನ್ನು ತಗೋಬೇಕು. ಫ್ರಂಟ್ ಡೀಪು 6.5 ಇಂಚಿದೆ, ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ 6.5 ಇಂಚಿರೋದನ್ನ 7 ಇಂಚಿಗೆ ಮಾರ್ಕನ್ನು ತಗೊತೀನಿ. ಇಲ್ಲಿ ಒಂದು ಬಾಕ್ಸನ್ನು ಹಾಕಿ, ಇವರಿಗೆ ಸ್ವಲ್ಪ ಬ್ರಾಡ್ ಆಗಬೇಕು, ಅದಕ್ಕೋಸ್ಕರ 1/4 ಇಂಚು ಈಚೆ ಮಾರ್ಕ್ ಮಾಡ್ಕೊತೀನಿ ನಾನು. ಸ್ವಲ್ಪ ಬ್ರಾಡಾಗಿ ಬೇಕಿರೋದ್ರಿಂದ, ಬೇಡ ಅಂದರೆ ಬಾಕ್ಸ್ ಏನಿದೆಯಲ್ವ, ಬಾಕ್ಸ್ ಒಳಗಡೆ ನೀವು ಕಟ್ಟಿಂಗನ್ನು ಮಾಡ್ಕೋಬೋದು. ಅದಾದಮೇಲೆ ಬ್ಯಾಕ್ ಡೀಪು ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಇವಾಗ ಜಸ್ಟ್ ನಾನು ರೌಂಡ್ ಶೇಪನ್ನೇ ಹೇಳ್ಕೊಡ್ತಾ ಇದ್ದೀನಿ. ಬ್ಲೌಸಲ್ಲಿ ಶೇಪ್ಸ್ ಏನಿದೆಯಲ್ಲ, ಆ ಶೇಪ್ಸ್ ಕಟ್ಟಿಂಗ್ಗಳನ್ನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಏಕೆಂದರೆ ಸ್ಕ್ವಯರ್ ಇದೆ, ಮತ್ತು ವಿ ಶೇಪ್ ಇದೆ, ಬೇರೆ ಬೇರೆ ಶೇಪ್ಗಳೆಲ್ಲ ಇರ್ತಾವಲ್ವ, ಯು ಶೇಪ್ ಇದೆ, ತುಂಬ ಶೇಪ್ ಇದಾವಲ್ವ, ಅದನ್ನೆಲ್ಲ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನೀವು ಫಸ್ಟು ರೌಂಡ್ ಶೇಪನ್ನು ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ. ನೋಡ್ತಾ ಇರ್ಬೋದು, ಬ್ಯಾಕ್ ಡೀಪು 9.5 ಇಂಚಿದೆ. 9.5 ಇಂಚಿಗೆ ಅರ್ಧ ಇಂಚನ್ನು ಸೇರಿಸಿ 10 ಇಂಚಿಗೆ ಮಾರ್ಕನ್ನು ಹಾಕ್ತೀನಿ. 10 ಇಂಚಿಗೆ ಮಾರ್ಕನ್ನು ಹಾಕಿ ಇಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ಮೊದಲು ನಿಮಗೆ ಬ್ರಾಡ್ ಬೇಡ ಅಂದರೆ ಹಿಂಗೆ ಶೇಪ್ ಕೊಟ್ಕೋಬೋದು. ಆದರೆ ನನಗೆ ಈ ಬ್ಲೌಸಿಗೆ ಸ್ವಲ್ಪ ಜಾಸ್ತಿನೇ ಬ್ರಾಡ್ ಕೇಳಿದ್ದಾರೆ ಕಸ್ಟಮರು, ಅದಕ್ಕೋಸ್ಕರ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ. ಸೊ ಕಸ್ಟಮರ್ ಕೇಳಿರೋದ್ರಿಂದ ಕೊಡ್ತಾಯಿದ್ದೀನಿ. ನಿಮ್ಮ ಕಸ್ಟಮರ್ ಹಾಕಲ್ಲ ಅಥವಾ ಅಳತೆ ಬ್ಲೌಸಲ್ಲಿ ಇಲ್ಲ ಅಂದರೆ ನೀವು ಬಾಕ್ಸ್ ಒಳಗಡೆ ಕೊಟ್ಕೋಬೋದು. ನನಗೆ ಅವರು ಸ್ವಲ್ಪ ಈ ರೀತಿ ಪಾಟ್ ಶೇಪ್ ಬರುತ್ತಲ್ಲ, ಪಾಟ್ ಶೇಪ್ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಈ ರೀತಿ ಶೇಪನ್ನು ಕೊಟ್ಟಿದ್ದೀನಿ. ಓಕೆನಾ? ಇದಾದಮೇಲೆ ನೆಕ್ಸ್ಟು ಇಲ್ಲಿ ನಮಗೆ ಫಸ್ಟು ಬ್ಯಾಕ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅದಾದಮೇಲೆ ಫ್ರಂಟಿಗೆ ಹೋಗೋಣ. ನೆಕ್ಸ್ಟು ಬ್ಯಾಕಲ್ಲಿ ನಮಗೆ ಇಲ್ಲಿ ಟಕ್ಸ್ ಕೊಡಬೇಕಲ್ಲ, ಬ್ಯಾಕ್ ಟಕ್ಸು ಶೋಲ್ಡರ್ ಏನಿರುತ್ತಲ್ಲ, ಇದನ್ನು 2 ಥರನೂ ತೊಗೋಬೋದು. ಇದೇನಿರುತ್ತಲ್ಲ ಹಾಫು ಕೂಡ ತೊಗೋಬೋದು, ಅಂದರೆ ನಮ್ಮದು ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತಲ್ಲ ಹಾಫ್ ಕೂಡ ತೊಗೋಬೋದು. ನಾವು ತೊಗೊಳ್ಳೋದು ಶೋಲ್ಡರ್ ಏನಿರುತ್ತಲ್ಲ ಅದರಲ್ಲಿ ಹಾಫ್ ತೊಗೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿಂದ 4 ಇಂಚನ್ನು ಕೊಡಿ. ನಾನು ಸ್ಕೇಲಲ್ಲೇ ನೋಡಿಕೊಂಡು 4 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇದು ಗೊತ್ತಲ್ಲ, ಅರ್ಧ ಇಂಚು ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇಲ್ಲಿ ಈ ಕಡೆ ಅರ್ಧ ಇಂಚು ಮತ್ತು ಈ ಕಡೆ ಅರ್ಧ ಇಂಚು ಇಟ್ಕೊಂಡು ಒಂದು ವಿ ಶೇಪನ್ನು ಕೊಡಬೇಕು. ಸೊ ಬ್ಯಾಕು ನಮಗೆ ಕಂಪ್ಲೀಟ್ ಆಯಿತು. ಬ್ಯಾಕಲ್ಲಿ ಬ್ಯಾಕ್ ಡೀಪು, ಹಾರ್ಮೋಲ್ ಡೀಪ್ ತೊಗೊಂಡು ಶೇಪ್ ತೊಗೊಂಡಿದ್ದೀವಿ, ಮತ್ತು ಬ್ಯಾಕ್ ಟಕ್ಸನ್ನು ಕೊಡೋದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಷ್ಟನ್ನು ಮಾಡಿದ್ರೆ ಬ್ಯಾಕ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದಾದಮೇಲೆ ನಮಗಿರೋದು ಫ್ರಂಟ್ ಯಾವ ರೀತಿ ತೊಗೋಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಫ್ರಂಟು ನಮಗೆ ತುಂಬ ಬ್ಲೌಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಫ್ರಂಟೇ. ನಾನು ಸ್ವಲ್ಪ ಬೇಗ ಹೇಳ್ತಾ ಇದ್ದೀನಿ, ರೀಸನ್ ಇಷ್ಟೇ. ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ಸನ್ನು ಸಹ ಹೇಳ್ಕೊಡ್ಬೇಕಲ್ವ, ಅದಕ್ಕೋಸ್ಕರ ತುಂಬ ಬೇಗ ಏನು ಹೇಳ್ತಾ ಇಲ್ಲ. ಸ್ವಲ್ಪ ವಿಡಿಯೋ ತುಂಬ ಲೆಂತ್ ಆದರೂ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಆದರೆ ಮೆಜರ್ಮೆಂಟ್ ಎಲ್ಲ ಪಕ್ಕ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಮೊದಲು ನೀವು ಫ್ರಂಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಮೊದಲು ಈ ಉಕ್ಸ್ ಪಟ್ಟಿ ಕಡೆ ಏನಿದೆಯಲ್ಲ, ಈ ಉಕ್ಸ್ ಪಟ್ಟಿ ಕಡೆ ಮೆಜರ್ಮೆಂಟನ್ನು ತಗೊಳ್ಳಿ. ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ. ಎಷ್ಟಿದೆ ಉಕ್ಸ್ ಪಟ್ಟಿ ಕಡೆ 4.25 ಇಂಚಿದೆ. 4.25 ಇಂಚಿಗೆ 1 ಇಂಚನ್ನು ಸೇರಿಸಿ 5.25 ಇಂಚಿಗೆ ಮಾರ್ಕನ್ನು ಮಾಡಿ. ಇದಾದಮೇಲೆ ನೆಕ್ಸ್ಟು ಟಕ್ಸ್ ಪಾಯಿಂಟನ್ನು ನೋಡ್ಕೊಳ್ಳಿ. ಫ್ರಂಟ್ ಟಕ್ಸ್ ಪಾಯಿಂಟನ್ನು ನೋಡ್ಕೊಳ್ಳಿ.
ಇಲ್ಲಿ ಶೋಲ್ಡರ್ ಏನು ಜಾಯ್ನ್ ಆಗಿದೆ ಅಲ್ಲ, ಈ ಶೋಲ್ಡರ್ ಜಾಯ್ನ್ ಆಗಿರೋ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಬೆಲ್ಟ್ ಪಟ್ಟಿ ಏನಿದೆಯಲ್ಲ, ನೀವು ಏನೇ ಮೆಜರ್ಮೆಂಟ್ ತೊಗೊಳ್ಳಿ, ಫ್ರಂಟಲ್ಲಿ ಮೆಜರ್ಮೆಂಟ್ ಪೂರ್ತಿ ಬೆಲ್ಟ್ ಪಟ್ಟಿವರೆಗೂ ಮಾತ್ರ ತೊಗೋಬೇಕು ನೀವು. ಬೆಲ್ಟ್ ಪಟ್ಟಿಯಿಂದ ಮುಂದಕ್ಕೆ ತೊಗೋಬೇಡಿ. ಫ್ರಂಟ್ ಟಕ್ಸು 12.5 ಇಂಚಿದೆ, ಅದಕ್ಕೆ ಒಂದು ಅರ್ಧ ಇಂಚನ್ನು ಸೇರಿಸಿ 13 ಇಂಚಿಗೆ ಮಾರ್ಕನ್ನು ಹಾಕ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಕೆಲವ್ರದ್ದು ಪಟ್ಟಿ ಸಣ್ಣ ಚಿಕ್ಕದಿರುತ್ತೆ. ನಾವು ಕಾಮನ್ನಾಗಿ ಏನು ಕೊಡ್ತೀವಿ, ಪಟ್ಟಿ 3.5 ಕೊಡ್ತೀವಿ. ಆದರೆ ಇವ್ರ ಬ್ಲೌಸಲ್ಲಿ ಪಟ್ಟಿ ಚಿಕ್ಕದಿದೆ. ಸೊ ನಾನಿಲ್ಲಿ ಪಟ್ಟಿ ಚಿಕ್ಕದಾಗೆ ಕೊಡಬೇಕು. ಅದಕ್ಕೋಸ್ಕರ ಟಕ್ಸ್ ಪಾಯಿಂಟ್ ಏನಿದೆಯಲ್ಲ, ಅದರಲ್ಲಿ ಏನಿದೆ ಅದ್ರ ಪ್ರಕಾರನೇ ತೊಗೊತಾ ಇದ್ದೀನಿ. ಇದರಲ್ಲಿ 13 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ. ಮತ್ತು ಸೈಡಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೈಡಲ್ಲಿ 6.25 ಇಂಚಿದೆ. 6.25 ಇಂಚಿಗೆ 1 ಇಂಚನ್ನು ಸೇರಿಸಿ 7.25 ಇಂಚಿಗೆ ಮಾರ್ಕನ್ನು ಮಾಡೋಣ. ಈ ಶೇಪ್ ಕೊಡೋದು ತುಂಬ ಈಸಿ, ಗೊತ್ತಲ್ಲ ನಿಮಗೆ. ಇವಾಗ 3 ಡಾಟು ಕಾಣಿಸ್ತಾ ಇದೆಯಲ್ಲ, 1 2 3 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಈ 3 ಡಾಟನ್ನು ಅಂದರೆ ಇಲ್ಲಿ 4 ಇಂಚಿಗೆ, ಅಂದರೆ ಈ ಶೋಲ್ಡರ್ ಏನು ಬರುತ್ತಲ್ಲ ಮಧ್ಯಕ್ಕೆ ತಗೊಳ್ಳಿ. ಈ 3 ಡಾಟ್ ಏನಿದೆ ಅಲ್ಲ, ಈ 3 ಡಾಟನ್ನು ಸೇರಿಸಿ. ಓಕೆನಾ? ಇಷ್ಟೇ ನಮ್ಮದು. ಇಷ್ಟು ಕೊಟ್ಟರೆ ಫ್ರಂಟ್ದು ಏನಿರುತ್ತಲ್ಲ ಈಸಿಯಾಗಿ ಶೇಪು ಬರುತ್ತೆ. ಓಕೆನಾ? ಇದಾದಮೇಲೆ ನೆಕ್ಸ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಇರೋದು ಮತ್ತು ತುಂಬ ಜನಕ್ಕೆ ಡೌಟ್ ಇರೋದು ಈ ಟಕ್ಸ್ ಪಾಯಿಂಟ್ಗಳು. ಟಕ್ಸ್ ಪಾಯಿಂಟು ಎಲ್ಲರಿಗೂ ಒಂದೇ ರೀತಿ ಕೊಡಬೇಕಂತ ಕೇಳ್ತೀರಾ. ಈ 3 ಟಕ್ಸ್ ಬರ್ತಾವಲ್ಲ, ಇದು ಸ್ವಲ್ಪ ಲೆಂತಲ್ಲಿ ಅಷ್ಟೇ ಚೇಂಜಸ್ ಆಗುತ್ತೆ, ವಿಡ್ತಲ್ಲಿ ಏನೂ ಚೇಂಜಸ್ ಆಗಲ್ಲ. ಆದರೆ ಈ ಮಧ್ಯ ಟಕ್ಸ್ ಇದೆಯಲ್ಲ, ಇದು ಚೆಸ್ಟ್ ಮೆಷರ್ಮೆಂಟ್ ಜಾಸ್ತಿ ಆದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲು, ಈಗ ನಾವು ಇವರಿಗೆ ಅಂದರೆ 34 ಇಂಚವ್ರಿಗೆ 36 ಇಂಚವ್ರಿಗೆ 1+1 ಅಂದರೆ 1 ಇಂಚು ಮತ್ತು 1 ಇಂಚ್ ಅಂತ ಕೊಡ್ತೀವಿ. ನಿಮಗೆ ಪ್ರಾಕ್ಟಿಕಲಾಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನಿವಾಗ ಈ ಮಧ್ಯ ಟಕ್ಸ್ ಏನಿದೆಯಲ್ಲ, ಈ ಮಧ್ಯದ ಟಕ್ಸನ್ನು ಕೊಡ್ತಾ ಇದ್ದೀನಿ. ಮಧ್ಯದ ಟಕ್ಸಲ್ಲಿ 3 ಇಂಚಿಗೆ ನಾನು ಮೊದಲು ಮಾರ್ಕ್ ಹಾಕ್ತೀನಿ. ಅದಾದಮೇಲೆ 1 ಇಂಚು ಮತ್ತು 1 ಇಂಚು. ಓಕೆನಾ? ಇದಾದಮೇಲೆ 2.5 ಇಂಚಿಗೆ ಹಾಕಿ ಲೈನ್ ಹಾಕಿ ಇಲ್ಲಿ ಒಂದು ವಿ ಶೇಪನ್ನು ಕೊಡಬೇಕು. ಈ ಟಕ್ಸು ಈಗ ನೀವು ಒಂದು 30 ಸೈಜ್ ಅವ್ರಿಗೆ ತೊಗೊತೀರ, ಹೊಲಿತೀರಾ ಅಂದ್ಕೊಳ್ಳಿ. ಇಲ್ಲಿ 3/4 ಇಂಚು ಮತ್ತು 3/4 ಇಂಚು ಕೊಟ್ಕೊಂಡ್ರೆ ಸಾಕು. ಲೆಂತು 2.5 ಇಂಚನ್ನೇ ಕೊಟ್ಕೊಳ್ಳಿ. ಕೆಲವರು 2 ಇಂಚ್ ಕೊಡ್ತಾರೆ, 2 ಇಂಚ್ ಕೊಟ್ಟರು ತೊಂದರೆ ಇಲ್ಲ. ಆದರೆ 2.5 ಇಂಚ್ ಕೊಟ್ಟರೆ ಇಲ್ಲಿ ಕಪ್ಸು ನೀಟಾಗಿ ಕೂರುತ್ತೆ. ಓಕೆನಾ? ಅದೇ ಇದು ನೀವು 40 ಅಬವ್ 40 42 44 ಸೈಜ್ ಅವ್ರಿಗೆ ಕೊಡ್ತೀರಾ ಅಂದರೆ ಇಲ್ಲಿ ನಾನೇನು 1 ಇಂಚು ಪ್ಲಸ್ 1 ಇಂಚ್ ಕೊಟ್ಟಿದ್ದೀನಲ್ವ, ಅದನ್ನು ನೀವು 1.5 ಇಂಚು ಪ್ಲಸ್ 1.5 ಇಂಚು ಮಾಡ್ಕೋಬೇಕಾಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆದಷ್ಟು ಇದು ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ಅದಾದಮೇಲೆ ಈ ಮುಂಭಾಗದಲ್ಲಿ ಏನು ಉಕ್ಸ್ಪಟ್ಟಿ ಕಡೆ ಟಕ್ಸ್ ಬರುತ್ತಲ್ಲ, ಆ ಟಕ್ಸು ಗೊತ್ತಲ್ಲ ನಿಮಗೆ, ಏನು ಮೆಷರ್ಮೆಂಟ್ ಇದೆಯೋ ಅದರಲ್ಲಿ ಅರ್ಧಕ್ಕೆ ಒಂದು ಲೈನ್ ಹಾಕೋಣ. ಇದರ ಲೆಂತು 2 ಇಂಚು. ಓಕೆನಾ? ಇಷ್ಟು ಅರ್ಥ ಆಯ್ತಲ್ಲ, 2 ಟಕ್ಸು. ಇವಾಗ 3ನೇ ಟಕ್ಸನ್ನು ಕೊಡಬೇಕು. ಇಲ್ಲಿ ಶೋಲ್ಡರ್ ಏನು ಬರುತ್ತಲ್ಲ, ಶೋಲ್ಡರ್ ಹತ್ರ ಇಲ್ಲಿ 1 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಈ ಮಧ್ಯ ಟಕ್ಸ್ ಏನಿದೆಯಲ್ವ ಅಲ್ಲಿಗೆ ಕ್ರಾಸಾಗಿ ಇಟ್ಕೊಳ್ಳಿ. ಇಲ್ಲಿ ಬಂದು ಲೆಂತು 3.5 ಇಂಚು ಬರುತ್ತೆ. ಓಕೆನಾ? ಅದಾದಮೇಲೆ 4ನೇ ಟಕ್ಸ್ ಬರುತ್ತೆ. 4ನೇ ಟಕ್ಸು 2 ಇಂಚಿಗೆ ಮಾರ್ಕ್ ಹಾಕ್ಕೊತೀನಿ. ಮಾರ್ಕ್ ಹಾಕ್ಕೊಂಡು ಈ ರೀತಿ ಟೇಪನ್ನು ಇಟ್ಕೊಳ್ಳಿ. ಟೇಪ್ ಇಟ್ಕೊಂಡು ಇಲ್ಲೂ ಅಷ್ಟೇ 4.5 ಇಂಚಿಗೆ ಟಕ್ಸ್ ಕೊಟ್ಕೋಬೇಕು. ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋ ಬದಲು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಈ ಕಡೆ ಟೇಪ್ ಏನಿದೆಯಲ್ಲ ಇಲ್ಲಿ ಲೈನ್ ಹಾಕೋ ಬದಲು ಈ ಕಡೆ ಕ್ರಾಸಾಗಿ ಒಂದು ಪಾಯಿಂಟನ್ನು ಹಾಕಿದಾಗ ನೋಡಿ ಈ 4ನೇ ಟಕ್ಸು ನಿಮಗೆ ಕ್ರಾಸಾಗಿ ಬರುತ್ತೆ. ನಮಗೆ ಈ 36 ಸೈಜ್ ಅವ್ರಿಗೆ ಈ ರೀತಿ ಟಕ್ಸ್ ಪಾಯಿಂಟ್ ಬಂದಾಗ ಚೆಸ್ಟು ನೀಟಾಗಿ ಕೂರುತ್ತೆ. ನಾವು ಟಕ್ಸ್ ಪಾಯಿಂಟು ಸರಿ ಕೊಟ್ಟಿಲ್ಲ ಅಂದರೆ ಇಲ್ಲ ತುಂಬ ಟೈಟ್ ಆಗುತ್ತೆ, ನಮಗೆ ಚೆಸ್ಟ್ ಹತ್ರ ತುಂಬ ಟೈಟ್ ಆಗ್ತಿದೆ ಅಂತ ಬರ್ತಾರೆ. ಅಥವಾ ತುಂಬ ಜಾಸ್ತಿ ಕೊಟ್ಟರು ಸರಿ ಕೊಟ್ಟಿಲ್ಲ ಅಂದರೆ ತುಂಬ ಲೂಸ್ ಆಗಿರುತ್ತೆ, ಕಪ್ಸು ಚೂಪಾಗಿ ಬರುತ್ತೆ. ಆವಾಗ ಕಸ್ಟಮರು ಇಷ್ಟಪಡಲ್ಲ. ಅದಕ್ಕೋಸ್ಕರ ನೋಡಿಬಿಟ್ಟು ನೀಟಾಗಿ ಟಕ್ಸನ್ನು ಕೊಡಬೇಕು. ಓಕೆನಾ? ನೋಡ್ತಾ ಇರ್ಬೋದು, ಇಷ್ಟು ನಮ್ಮದು ಬ್ಯಾಕು ಮತ್ತು ಫ್ರಂಟ್ದು ಮಾರ್ಕಿಂಗು.
ಇನ್ನು ಬೆಲ್ಟ್ ಪಟ್ಟಿ ಏನಿರುತ್ತೆ, ಬೆಲ್ಟ್ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಈಗ ನಾನು ಇದನ್ನು ಕಟ್ ಮಾಡಿ ಆದಮೇಲೆ ಮಿಕ್ಕಿರೋ ಬಟ್ಟೆನಲ್ಲಿ ಯಾವ ರೀತಿ ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಮತ್ತು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಮತ್ತು ಇದೇ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಕೂಡ ಇರುತ್ತೆ ನೋಡಿ. ಇವಾಗ ಏನು ಮಾರ್ಕ್ ಮಾಡಿದ್ದೀವಲ್ವ ಇದನ್ನು ಮೊದಲು ಕಟ್ ಮಾಡಿಬಿಡೋಣ, ಓಕೆನಾ? ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ ನಾನು, ಯಾಕೆಂದರೆ ನಿಧಾನವಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಈ ಡೌಟ್ಗಳೇನಿರುತ್ತಲ್ಲ ಇದನ್ನು ಇವಾಗ ನೀವು 36 ಸೈಜಿಗೆ ಏನು ನಾನು ಹಾಕಿದ್ದೀನಲ್ವ ಈ ರೀತಿ ಕರೆಕ್ಟಾಗಿ ಹಾಕಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಖಂಡಿತ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ನಾವಿವಾಗ ಕಟ್ ಮಾಡ್ಕೊಂಬಿಡೋಣ. ಮೊದಲು ಮೆಜರ್ಮೆಂಟ್ ಏನಿದೆಯಲ್ಲ ಅದ್ರ ಪ್ರಕಾರ ಕಟ್ ಮಾಡ್ಕೊತೀನಿ. ಈ ನ್ಯಾಚ್ ಇರೋ ಕಡೆ ಈ ಟಕ್ಸ್ ಕೊಡೋ ಕಡೆ ಒಂದೊಂದು ನ್ಯಾಚ್ ಕೊಟ್ಕೊಂಡ್ರೆ ನಿಮಗೆ ಟಕ್ಸ್ ಕೊಡೋವಾಗ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಇಲ್ಲಿ ನೆಕ್ ಪಾಯಿಂಟ್ ಏನಿದೆ ಅಲ್ಲ ಇದನ್ನು ನಿಧಾನವಾಗಿ ನಾನು ಏನು ಮಾರ್ಕ್ ಮಾಡಿದ್ದೀನಲ್ವ ಆ ಮಾರ್ಕ್ ಪ್ರಕಾರನೇ ಕಟ್ ಮಾಡ್ತಾ ಇದ್ದೀನಿ. ನಿಧಾನವಾಗಿ ಪೇಪರಲ್ಲಿ ಟ್ರೈ ಮಾಡಿ ಖಂಡಿತ ಬರುತ್ತೆ. ಮತ್ತು ಬಟ್ಟೆಯನ್ನು ವೇಸ್ಟ್ ಮಾಡಬೇಡಿ. ಇವಾಗ ನಮಗೆ ಈಗೇನು ಕಟ್ ಮಾಡಿದ್ದೀವಲ್ವ ಇದು ಪ್ರತಿಯೊಂದು ಬಟ್ಟೆನೂ ನಮಗೆ ಯೂಸ್ ಆಗುತ್ತೆ, ಓಕೆನಾ? ಇಲ್ಲೂ ಅಷ್ಟೇ ಮಧ್ಯದಲ್ಲಿ ಕಟ್ ಮಾಡಬೇಡಿ. ಏನಿದೆಯಲ್ಲ ಈ ಶೋಲ್ಡರು ಇಲ್ಲಿಗೆ ಆಫ್ ಕಟ್ ಮಾಡಿಕೊಂಡು ಈ ಆಫ್ ಏನಿದೆಯಲ್ಲ ಇದನ್ನು ಮೊದಲು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ಇಲ್ಲಿ ನ್ಯಾಚ್ ಏನಿದೆಯಲ್ಲ ಚೆಸ್ಟ್ ಮೆಜರ್ಮೆಂಟ್ 9 ಇಂಚ್ ತೊಗೊಂಡಿದ್ನಲ್ಲ ಅಲ್ಲಿ ನ್ಯಾಚ್ ಕೊಟ್ಕೊಳ್ತೀನಿ. ಇದಾದಮೇಲೆ ಇನ್ನು ಫ್ರಂಟ್ ಸೈಡ್ ಏನಿದೆ ಅಲ್ಲ ಅಲ್ಲಿ ಇದನ್ನು ಸಹ ಕಟ್ ಮಾಡ್ತೀನಿ. ಈ ಬಟ್ಟೆಯನ್ನು ವೇಸ್ಟ್ ಮಾಡಬಾರ್ದು. ಇಲ್ಲೂ ಸಹ ನ್ಯಾಚನ್ನು ಕೊಡ್ತೀವಿ. ಇವಾಗ ನಮ್ಮದಿಲ್ಲಿ ಫ್ರಂಟು ಮತ್ತು ಬ್ಯಾಕ್ದು ಎರಡು ಕಟ್ಟಿಂಗ್ ರೆಡಿ ಆಯಿತು. ಇದಾದಮೇಲೆ ನಮಗಿವಾಗ ಬೆಲ್ಟ್ ಪಟ್ಟಿಯನ್ನು ಮೊದಲು ಬೆಲ್ಟ್ ಪಟ್ಟಿ ಏನಿದೆ ಅಲ್ಲ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮಿಕ್ಕಿರೋ ಬಟ್ಟೆನಲ್ಲಿ ನಾನು ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ, ಸ್ಲೀವ್ಸು ಪ್ರತಿಯೊಂದನ್ನು ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ಬೆಲ್ಟ್ ಪಟ್ಟಿ ನಾನು ಕಾಮನ್ನಾಗಿ ಹೊಲಿಯೋದು 3.5 ಮತ್ತು 3 ಹೊಲಿತೀನಿ. ಆದರೆ ಕೆಲವೊಬ್ಬರು ಕಸ್ಟಮರು ನಮ್ಮದು ಪಟ್ಟಿ ಎಷ್ಟಿದೆಯೋ ಚಿಕ್ಕದಾಗೆ ಬೆಲ್ಟ್ ಪಟ್ಟಿ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಇವರಿಗೆ ಚಿಕ್ಕದಾಗೆ ಬೆಲ್ಟ್ ಪಟ್ಟಿ ಕೊಡ್ತೀನಿ. ನೋಡ್ಕೊಳ್ಳಿ, ಈ ರೀತಿ ಕೊಟ್ಟಾಗಲೂ ನಾನು ಕಾಮನ್ನಾಗಿ ಇಷ್ಟು ದಿನ ಏನು ಹೇಳ್ಕೊಡ್ತಿದ್ದೆ, ಇಲ್ಲಿ 3.5 ತೊಗೊಳ್ಳಿ, ಇಲ್ಲಿ 3 ತೊಗೊಳ್ಳಿ ಅಂತ ಹೇಳ್ಕೊಡ್ತಿದ್ದೆ. ಇಲ್ಲಿ ನಿಮಗೆ ಬೆಲ್ಟ್ ಪಟ್ಟಿ ಚಿಕ್ಕದಾಗೆ ಬರುತ್ತೆ. ಯಾವ ರೀತಿ ಕಟ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿ ಉಕ್ಸ್ ಪಟ್ಟಿ ಕಡೆ ಏನಿದೆಯಲ್ಲ ಅಲ್ಲಿ ಬೆಲ್ಟ್ ಪಟ್ಟಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲ ಅಲ್ಲಿಗೆ ಈ ಥರ ಇಟ್ಕೊಳ್ಳಿ. ಟೇಪು ಎಷ್ಟಿದೆ, 2.5 ಇಂಚಿದೆ ಬೆಲ್ಟ್ ಪಟ್ಟಿ, ಓಕೆನಾ? ಇದಕ್ಕೆ ನಾವು ಅರ್ಧ ಇಂಚನ್ನು ಸೇರಿಸಿ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚ್ ಯಾಕೆ ಸೇರಿಸ್ಕೋಬೇಕು, ಕೆಳಗಡೆ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನು ಇಲ್ಲಿ ಜಾಯಿನ್ ಮಾಡಿದ್ದೀವಲ್ಲ ಇಲ್ಲಿ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಸೇರಿಸ್ಬಿಟ್ಟು 1/4 ಇಂಚು ಪ್ಲಸ್ 1/4 ಇಂಚು ಅರ್ಧ ಇಂಚ್ ಆಗುತ್ತೆ. ಅದಕ್ಕೋಸ್ಕರ ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕು. ನೆಕ್ಸ್ಟು ಈ ಎಂಡಿಂಗ್ ಸೈಡಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡೋಣ. ಎಂಡಿಂಗ್ ಸೈಡಲ್ಲಿ 2 ಇದೆ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ 2 ಇದೆ ನಮಗೆ. ಇದಕ್ಕೆ ಅರ್ಧ ಇಂಚನ್ನು ಸೇರಿಸಿ 2.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ, ಓಕೆನಾ? ಇದಾದಮೇಲೆ ನೆಕ್ಸ್ಟ್ ನಾವು ಇಲ್ಲಿಂದ ಶೇಪನ್ನು ಕೊಟ್ಕೊಳ್ಳೋಣ. ಇಲ್ಲಿ 1 ಪಾಯಿಂಟಷ್ಟು ನೀವು ಮೇಲೆ ಶೇಪನ್ನು ಕೊಟ್ಕೋಬೇಕು. ಯಾಕೆ ಅಂದರೆ ಅದು ನಾವು ಸ್ಟಿಚಿಂಗ್ ಮಾಡೋವಾಗ ಸ್ವಲ್ಪ ಮುಂದೆ ಇಟ್ಟು ಸ್ಟಿಚಿಂಗ್ ಮಾಡ್ತೀವಿ, ಆವಾಗ ನಮ್ಮದು ಇಲ್ಲಿ ಶೇಪ್ ಅನ್ನೋದೇನಿದೆಯಲ್ಲ ಅದು ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ವಲ್ಪ 1 ಪಾಯಿಂಟಷ್ಟು ಮೇಲಿಟ್ಕೊಂಡು ಇಲ್ಲೂ ಅಷ್ಟೇ 3 ಬರಲಿ, ಸ್ವಲ್ಪ 1 ಪಾಯಿಂಟಷ್ಟು ಮೇಲಿಟ್ಕೊಂಡು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊತೀನಿ. ಇಷ್ಟೇ. ಇಲ್ಲಿ ಏನಿದೆಯಲ್ಲ ಶೇಪ್ ಕೊಟ್ಕೊಂಡಿದ್ದೀವಲ್ಲ ಇಲ್ಲಿ ಈ ಥರ ಶೇಪ್ ಕೊಟ್ಕೊಂಡು ಕಟ್ ಮಾಡಿದ್ರೆ ಬೆಲ್ಟ್ ಪಟ್ಟಿ ಆಯಿತು. ಅರ್ಥ ಆಯ್ತಲ್ಲ? ಕಟ್ ಮಾಡ್ತೀನಿ. ನಾನು ಪದೇ ಅರ್ಥ ಆಯ್ತಲ್ಲ ಅಂತ ಕೇಳ್ತಾರೆ ಅಂದ್ಕೋಬೇಡಿ. ಯಾಕೆಂದರೆ ನಮ್ಮ ಸ್ಟೂಡೆಂಟ್ಗಳಿಗೆ ಕೇಳಿ ನಮಗೆ ಪ್ರಾಕ್ಟೀಸ್ ಆಗಿದೆ. ಆಫ್ಲೈನ್ ಕ್ಲಾಸ್ ಅವ್ರಿಗೂ ಅಷ್ಟೇ ನಾವು ಕೇಳ್ತಾ ಇರಬೇಕು, ನಿಮ್ಗೆ ಅರ್ಥ ಆಯ್ತಾ ಅರ್ಥ ಆಗಿಲ್ವ ಅಂತ ಕೇಳ್ತಾ ಇದ್ದರೆ ಅವರು ಅರ್ಥ ಆಯ್ತಾ ಅರ್ಥ ಆಗಿಲ್ವ ಅಂತ ನಮ್ಮ ಹತ್ರ ಚೆನ್ನಾಗಿ ಹೇಳ್ತಾರೆ. ನಿಮಗೂ ಅಷ್ಟೇ, ನಾನು ನಿಮಗೆ ವಿಡಿಯೋ ನೋಡಿ ಕಲಿತಾ ಇದ್ದೀರಾ ಅಂತ ಫೀಲ್ ಬರಬಾರ್ದು. ನಿಮಗೆ ನೀವು ಲೈವಾಗಿ ಕಲಿತಾ ಇದ್ದೀರಾ ಅಂತ ಅಂದ್ಕೋಬೇಕು ಅಂತ ಹೇಳಿ ಕ್ವಶನ್ಸ್ ಕೇಳ್ತಾ ಇರ್ತೀನಿ. ನೀವು ಹಂಗೆ ನನ್ನ ಜೊತೆ ಮಾತಾಡೋ ಥರನೇ ಮಾತಾಡಿಕೊಂಡು ಪ್ರಾಕ್ಟೀಸನ್ನು ಮಾಡಿ ನೋಡಿ. ನಮ್ಗೆ ಇವಾಗ ಬೆಲ್ಟ್ ಪಟ್ಟಿ 2 ಪೀಸ್ ಇದೆ, ಲೈನಿಂಗ್ ನಮಗೆ ಇನ್ನೂ 2 ಪೀಸು, ಸೊ 4 ಪೀಸ್ ಬೇಕಿರೋದ್ರಿಂದ ಈ ಶೋಲ್ಡರ್ ಹತ್ರ ನಾನೇನು ಬಟ್ಟೆ ಕಟ್ ಮಾಡ್ಕೊಂಡಲ್ಲ
ಆ ಬಟ್ಟೆಯೆಲ್ಲ ಇನ್ನೂ 2 ಪೀಸು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊತೀನಿ. ಓಕೆನಾ? ನೋಡಿ ಈ ಥರ ಇಟ್ಕೊಳ್ಳಿ. ಇಲ್ಲಿ ಮಿಕ್ಕಿರೋದು ನಮಗೆ ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಅಥವಾ ಏನಾದರೂ ಲೈನಿಂಗ್ ಶಾರ್ಟೇಜ್ ಇದ್ದರೆ ಅಟ್ಯಾಚಿಂಗಿಗೆ ಎಲ್ಲ ಬೇಕಾಗುತ್ತೆ. ಯಾವುದು ಬಟ್ಟೆ ವೇಸ್ಟ್ ಆಗದೇ ಇರೋ ಥರ ನೀವು ಕಟ್ಟಿಂಗನ್ನು ಹಾಕ್ಕೊಂಡು ಕಟ್ಟಿಂಗ್ ಮಾಡಬೇಕು. ಬಟ್ಟೆ ಜಾಸ್ತಿ ಇದೆ ಅಂತ ಹೆಂಗೆ ಬೇಕಂಗೆ ಕಟ್ಟಿಂಗ್ ಮಾಡಬೇಡಿ. ಇಲ್ಲಿ ಏನಿದೆಯೋ ಇದನ್ನು ಓಪನ್ ಮಾಡಿ ಇಟ್ಕೊತೀನಿ. ಇವಾಗ ನಮಗಿಲ್ಲಿ ಫ್ರಂಟು ಬ್ಯಾಕು ಮತ್ತು ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಇದಾದಮೇಲೆ ನಮಗೆ ನೆಕ್ಸ್ಟು ಉಕ್ಸ್ ಪಟ್ಟಿ ಬೇಕು. ಇಲ್ಲೇನು ಪೀಸ್ ಇದೆ ನೋಡಿ, ಈ ಪೀಸಲ್ಲೇ ನಾನು ಉಕ್ಸ್ ಪಟ್ಟಿಯನ್ನು ಕಟ್ ಮಾಡ್ಕೊತೀನಿ. ಉಕ್ಸ್ ಪಟ್ಟಿ ನಮಗೆ 2 ಇಂಚ್ ಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. 1 ಇಂಚ್ ಪ್ಲಸ್ 1 ಇಂಚು 2 ಇಂಚ್ ಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೀನಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಸೊ ಫೋಲ್ಡ್ ಮಾಡಿರೋದ್ರಿಂದ ನಾನು 1 ಇಂಚ್ ಕಟ್ ಮಾಡಿಕೊಂಡ್ರೆ ಸಾಕು. ಅದು ಓಪನ್ ಮಾಡಿದಾಗ 2 ಇಂಚು ಬರುತ್ತೆ. ಇಲ್ಲಿ 1 ಇಂಚ್ ಏನಿದೆ ಅಲ್ಲ, 1 ಇಂಚಿಗೆ ಬೆಲ್ಟ್ ಪಟ್ಟಿಯನ್ನು ಪಟ್ಟಿ ಪೀಸನ್ನು 2 ರೀತಿ ಕೊಡ್ತಾರೆ. ಉಕ್ಸ್ ಪಟ್ಟಿ ಏನಿದೆಯಲ್ಲ, ನಾನು ಈ ಕೊಡೋದು ಈಸಿಯಾಗಿ ಸ್ಟೂಡೆಂಟ್ಗಳಿಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಇದನ್ನು ಫೋಲ್ಡ್ ಮಾಡಿರೋದು ಏನಿರುತ್ತಲ್ಲ ಹಂಗೆ ಕೊಡ್ತೀನಿ. ಇದನ್ನು ನಾನು ನಿಮಗೆ ಸ್ಟಿಚಿಂಗ್ ಮಾಡೋವಾಗ ಹೇಳ್ಕೊಡ್ತೀನಿ. ಸೊ ಉಕ್ಸ್ ಪಟ್ಟಿ ಬಂದು 2 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಓಕೆನಾ? ಇದು ಉಕ್ಸ್ ಪಟ್ಟಿ ಆಯಿತು. ನೆಕ್ಸ್ಟು ಕಾಜಾ ಪಟ್ಟಿಯನ್ನು ನಾವು ಇಲ್ಲೇನಿದೆ ಅಲ್ಲ ಲೈನಿಂಗು, ಈ ಪೀಸಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಅಥವಾ ನೀವು ಒರಿಜಿನಲ್ ಪೀಸ್ ಹಾಕ್ತೀರಾ ಅಂತ ಅಂದರೆ, ಬಟ್ ಅದರಲ್ಲಿ ಜಾಸ್ತಿ ಇತ್ತು ಅಂದರೆ ಅದರಲ್ಲಿ ಬೇಕಾದ್ರೂ ಹಾಕ್ಕೋಬೋದು. ಅಂದರೆ ಒರಿಜಿನಲ್ ಪೀಸ್ ಅಂದರೆ ಬ್ಲೌಸ್ ಪೀಸ್ ತೊಗೊತೀವಲ್ಲ ಅದರಲ್ಲಿ ಬೇಕಾದ್ರೂ ಹಾಕ್ಬೋದು. ಈಗ ನಾನು ಈ ಪಟ್ಟಿಯನ್ನು 4 ಇಂಚಿಗೆ ಕಟ್ ಮಾಡ್ಕೊತೀನಿ. ಹೀಗೆ ಫೋಲ್ಡ್ ಮಾಡಿದಾಗ 2 ಇಂಚ್ ಬಂದರೆ ಅಲ್ಲಿಗೆ ಓಪನ್ ಮಾಡಿದಾಗ 4 ಇಂಚ್ ಆಗುತ್ತೆ. ನೋಡಿ ಇಲ್ಲಿ ನಾನು 2 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇದು ಶೇಪ್ ಕರೆಕ್ಟಾಗಿಲ್ಲ, ನೀಟಾಗಿ ಲೆವೆಲ್ಲಿಗೆ ಕಟ್ ಮಾಡ್ಕೊತೀನಿ. 2 ಇಂಚ್ ಏನಿರುತ್ತಲ್ಲ 2 ಇಂಚಿಗೆ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು. ಮಿಕ್ಕಿದ್ರೆ ನಾವು ಸ್ಟಿಚ್ ಮಾಡೋವಾಗ ತೆಗಿಬೋದು. ನೋಡ್ತಾ ಇರ್ಬೋದು ಇಲ್ಲಿ 4 ಇಂಚಿಗೆ ಕಾಜಾ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. 2 ಇಂಚಿಗೆ ಉಕ್ಸ್ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಬೆಲ್ಟ್ ಪಟ್ಟಿಯನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಫ್ರಂಟು ಮತ್ತು ಬ್ಯಾಕು ಸ್ಲೀವ್ಸಿಗೆ ಬೇಕಿರೋ ಇಷ್ಟು ಕಟ್ಟಿಂಗು ಬೇಕು ಲೈನಿಂಗು. ಇಲ್ಲಿ ಎಕ್ಸ್ಟ್ರಾ ಪೀಸ್ಗಳೇನಿದಾವಲ್ಲ ಇದನ್ನು ನೀವು ಯಾವುದನ್ನು ಬಿಸಾಕಬೇಡಿ. ನಿಮ್ಮದು ಸ್ಟಿಚಿಂಗ್ ಆಗೋವರೆಗೂ ಇದನ್ನೆಲ್ಲ ನೀವು ನೀಟಾಗಿ ಎತ್ತಿಟ್ಟಿರ್ಬೇಕು. ಯಾಕೆಂದರೆ ಕೆಲವೊಂದು ಸಲ ಏಮಿಂಗ್ ಮಾಡೋದಕ್ಕೆ, ಪೈಪಿಂಗಿಗೆ ಯಾವುದಕ್ಕೂ ಬಟ್ಟೆ ಕಡಿಮೆ ಇದ್ದಾಗ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇಷ್ಟು ಫ್ರಂಟು ಬ್ಯಾಕ್ದು. ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗನ್ನು ಸಹ ಹೇಳ್ಕೊಡ್ತೀನಿ, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿತ್ತಲ್ಲ, ಈ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ, ಇದು ಒರಿಜಿನಲ್ ಬಟ್ಟೆ ಅಲ್ಲ, ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನಾನು ಎಕ್ಸ್ಟ್ರಾ ಏನು ಕಟ್ ಮಾಡಿ ಬಿಸಾಕಿರಲಿಲ್ಲ ಕಟ್ ಮಾಡಿ ಇಟ್ಟಿದ್ನಲ್ವ, ಆ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾವಿವಾಗ ಸ್ಲೀವ್ಸನ್ನು ಕಟ್ ಮಾಡಬೇಕು. ನನಗಿಲ್ಲಿ ಬಟ್ಟೆ ಜಾಸ್ತಿ ಇದೆ, ಹಾಗಂತ ನಾನೇನು ಬಟ್ಟೆ ವೇಸ್ಟ್ ಮಾಡಲ್ಲ. ಓಕೆನಾ? ಇದನ್ನು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಈ ರೀತಿ ಹಾಕ್ಕೊಳ್ಳೋಣ. ಮತ್ತು ಇನ್ನೂ 2 ಫೋಲ್ಡನ್ನು ಹಾಕ್ಕೊಳ್ಳೋಣ. 5 ಮಿನಿಟ್ಸ್. ಓಕೆ, 5 ಮಿನಿಟ್ಸ್ ವೆಯ್ಟ್ ಮಾಡಿ. ಓಕೆ, ಸಾರಿ ಮಧ್ಯೆ ಡಿಸ್ಟರ್ಬ್ ಆದರೆ ಬೇಜಾರು ಮಾಡ್ಕೋಬೇಡಿ. ಕೆಲವೊಂದು ಸಲ ಸ್ಟೂಡೆಂಟ್ಸ್ ಮಾತಾಡಿಸ್ತಾ ಇರ್ತಾರೆ, ಕಸ್ಟಮರ್ ಮಾತಾಡಿಸ್ತಾ ಇರ್ತಾರೆ. ಓಕೆನಾ? ಬೇಜಾರು ಮಾಡ್ಕೋಬೇಡಿ. ಏನಿದೆ ಅಲ್ಲ ನೋಡ್ತಾ ಇರ್ಬೋದು, ಬಟ್ಟೆ ಏನಿದೆ ಅಲ್ಲ ಆ ಬಟ್ಟೆಯನ್ನು 4 ಫೋಲ್ಡಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು. ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. 4 ಫೋಲ್ಡಿಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಇದರಲ್ಲಿ ಸ್ಲೀವ್ಸನ್ನು ಅಳತೆ ತೊಗೊಳ್ಳೋಣ. ಸ್ಲೀವ್ಸ್ ಅಳತೆ ತೊಗೊಳೋದು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ನಾನು. ಯಾಕೆಂದರೆ ನಿಧಾನವಾಗಿ ಪೇಪರ್ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೆ, ಮತ್ತೊಂದು ಸಲ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಏನು ಸ್ಲೀವ್ಸನ್ನು ಜಾಯಿನ್ ಮಾಡಿದ್ದೀವಲ್ವ ಅಲ್ಲಿಂದ ತೊಗೋಬೇಕು. ಅಲ್ಲಿಂದ ತೊಗೊಂಡು ಎಷ್ಟಿದೆ 6.5 ಇಂಚಿದೆ ನಮಗೆ ಸ್ಲೀವ್ಸು. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಓಕೆನಾ? 6.5 ಇಂಚಿಗೆ
1 ಇಂಚನ್ನು ಸೇರಿಸಿ 7.5 ಇಂಚಿಗೆ ಮಾರ್ಕನ್ನು ಮಾಡ್ತೀನಿ. 1 ಇಂಚ್ ಯಾಕೆ ತೊಗೋಬೇಕು ಅಂತ ಹೇಳಿದ್ದೆ ಅಲ್ಲ, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು, ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅಂತ ಹೇಳಿದ್ದೆ ಅಲ್ಲ. 7.5 ಇಂಚಿಗೆ ಒಂದು ಲೈನನ್ನು ಹಾಕ್ತೀನಿ. ಇದಾದಮೇಲೆ ಈಗ ನಾನು ಕಾಮನ್ ಮೆಷರ್ಮೆಂಟ್ ಅಂತ ಹೇಳ್ತಿದ್ದೆ ಅಲ್ವಾ, ಅದು ನಮಗೆ ಗೊತ್ತಾಗಲ್ಲ ಅನ್ನೋರು ಏನು ಮಾಡಿ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಅಂದರೆ ಡೌನ್ ಈ ಕಡೆ ಕ್ಲೋಸ್ ಪಾಯಿಂಟ್ ಏನಿರುತ್ತಲ್ಲ, ಫೈನಲ್ ಹೊಲಿಗೆ ಹಾಕಿದ್ದೀವಲ್ಲ, ಈ ಪಾಯಿಂಟಲ್ಲಿ ನೀವು ಟೇಪನ್ನು ಇಟ್ಕೊಳ್ಳಿ. ಟೇಪನ್ನು ಇಟ್ಕೊಂಡು ಎಷ್ಟಿದೆ ಇಲ್ಲಿ 3.5 ಇಂಚಿದೆ. ನಾನು ಇದನ್ನು ಹೇಳ್ಕೊಡ್ತಾ ಇರೋದು ಸ್ಲೀವ್ಸ್ ಡೌನಿಂಗ್ ಯಾವ ರೀತಿ ತೊಗೋಬೇಕು ಅಂತೇಳಿ. ನಾವು ಮಾಡೋದು ಕಾಮನ್ನಾಗಿ ಸ್ಲೀವ್ಸ್ ಲೆಂತ್ ಪ್ರಕಾರ ತೊಗೊತೀವಿ. ಹೊಸ್ದಾಗಿ ಮಾಡ್ತಾ ಇರೋರ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಈ ರೀತಿ ಮಾಡಿ. ಇಲ್ಲಿ ಏನಿದೆ ಅಲ್ಲ ಸ್ಲೀವ್ಸ್ ಜಾಯಿನ್ ಮಾಡಿರೋದು ಇಲ್ಲಿಂದ, ಅಂದರೆ ಇಲ್ಲಿ ಸ್ಲೀವ್ಸ್ ನಾವು ಜಾಯಿನ್ ಮಾಡಿದ್ದೀವಿ, ಇಲ್ಲಿಂದ ಇಟ್ಕೊಂಡು 3.5 ಇಂಚಿದೆ. ಇದಕ್ಕೆ 1 ಇಂಚನ್ನು ಸೇರಿಸ್ಕೋಬೇಕು. 1 ಇಂಚನ್ನು ಸೇರಿಸಿ 4.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ? 4.5 ಇಂಚಿಗೆ ಮಾರ್ಕನ್ನು ಇಲ್ಲಿ 1 ಇಂಚ್ ಯಾಕೆ ಸೇರಿಸ್ಕೋಬೇಕು ಅಂದರೆ, ಇಲ್ಲಿ ಆಲ್ರೆಡಿ ಅರ್ಧ ಇಂಚ್ ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಆಗಿರೋದ್ರಿಂದ ಆ ಸ್ಟಿಚಿಂಗನ್ನು ಸೇರಿಸ್ಕೋಬೇಕು ನಾವಿಲ್ಲಿ. ಓಕೆನಾ? 1 ಇಂಚನ್ನು ಸೇರಿಸಿ 4.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿಂದ ನೋಡಿದ್ರು 2.25 ಇಂಚು ಉಳಿದಿದೆ ನಮಗೆ. ಓಕೆನಾ? ಈ ಥರ ತೊಗೊಂಡ್ರು ನಮಗೆ ರಿಸಲ್ಟ್ ಅದೇ ಥರನೇ ಬರುತ್ತೆ. ಅಂದರೆ ನಾವೇನು ಕಾಮನ್ನಾಗಿ ಇಟ್ಕೊತೀವಲ್ಲ ಅದ್ರ ಪ್ರಕಾರನೇ ಇಲ್ಲೂ ಸಹ ಬರುತ್ತೆ. ಓಕೆನಾ? ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸ್ಲೀವ್ಸ್ ಓಪನ್ ಎಷ್ಟಿದೆ ನೋಡ್ಕೊಳ್ಳೋಣ. ಸ್ಲೀವ್ಸ್ ಓಪನ್ನು 6 ಇಂಚಿದೆ. 6 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ. 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ. ಇದಾದಮೇಲೆ ಹಾರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಹಾರ್ಮೋಲ್ ರೌಂಡು 7.25 ಇಂಚಿದೆ. ಇಲ್ಲಿಂದ 7.25 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಓಕೆನಾ? ಮಾರ್ಕ್ ಹಾಕ್ಕೊಂಡು ಇಲ್ಲಿ ನನಗೆ ನೋಡ್ತಾ ಇರ್ಬೋದು 1.25 ಇಂಚಷ್ಟು ಬಟ್ಟೆ ಕಡಿಮೆ ಬರುತ್ತೆ. ಇಲ್ಲಿಗೆ ನಾನು ಸ್ವಲ್ಪ ಬಟ್ಟೆಯನ್ನು ಸ್ಟಿಚ್ ಮಾಡೋವಾಗ ಅಟ್ಯಾಚನ್ನು ಮಾಡ್ಕೊತೀನಿ ನಾನು ನಿಮಗೆ. ಓಕೆನಾ? ನಿಮಗೆ ಅಟ್ಯಾಚ್ ಮಾಡೋದನ್ನು ಸಹ ತೋರಿಸ್ತೀನಿ. ಇಲ್ಲಿ ನಾವೀಗ ಶೇಪನ್ನು ಕೊಟ್ಕೋಬೇಕು. ಗೊತ್ತಲ್ಲ, ಕಾಮನ್ನಾಗಿ ಇಲ್ಲಿ ಈ ರೀತಿ ಬಂದು ಇಲ್ಲಿಗೆ ಅಟ್ಯಾಚ್ ಆಗಬೇಕದು. ತುಂಬ ಈಸಿ, ಆದರೆ ನೀವು ಕನ್ಫ್ಯೂಸ್ ಮಾಡದೆ ನೋಡ್ಕೊಳ್ಳಿ ಅಷ್ಟೇ. ಇದು ಬ್ಯಾಕ್ ಶೇಪು. ಫ್ರಂಟಲ್ಲಿ ನೀವು ಶೇಪ್ ಕೊಡೋದು ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ ಅಂದರೆ, ಇಲ್ಲಿಂದ 1.5ಇಂದ 2 ಇಂಚ್ವರೆಗೂ ಹಿಂಗೆ ತೊಗೊಳ್ಳಿ. ಇದಾದಮೇಲೆ ಏನು ಮಾಡಿ ಗೊತ್ತಾ, ಇಲ್ಲಿ 1/4 ಇಂಚಿಗೆ ಮಾರ್ಕ್ ಹಾಕ್ಕೊತಾ ಹೋಗಿ. ನಿಮಗೆ ಕೆಲವೊಬ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ನಾನು ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಏನಿದು ಮಾರ್ಕ್ ಹಾಕ್ಕೊಂಡಿದ್ದೀರಲ್ಲ ಹಿಂಗೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಬಂತು. ಇದನ್ನು ಶೇಪ್ ಹಾಕ್ಕೊತೀವಿ. ಅದಾದಮೇಲೆ 1/4 ಇಂಚಿಗೆ ಒಂದು 3 ಕಡೆ ಮಾರ್ಕ್ ಹಾಕ್ಕೊಂಡು ಶೇಪನ್ನು ಕೊಟ್ಟರೆ ಸ್ಲೀವ್ಸ್ ಕಟ್ಟಿಂಗು ಮುಗ್ದೇ ಹೋಯಿತು. ಗೊತ್ತಾಯ್ತಲ್ಲ? ನೀವು ತುಂಬ ಕೇಳ್ತಿದ್ರಿ ಮತ್ತು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು, ಅದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋವಾಗ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಇಲ್ಲಿ ನಾನು ಏನಿದು ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಪ್ರಕಾರ ಕಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿತ್ತಲ್ಲ, ಇದನ್ನೇ ನಾನು ಅಟ್ಯಾಚ್ಮೆಂಟಿಗೆ ಅಂತ ಹೇಳಿ ಇಲ್ಲಿ ಇಟ್ಕೊತೀನಿ. ಇದನ್ನೇ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಮಗೆ 4 ಪೀಸ್ ಅಟ್ಯಾಚಿಗೆ ಬೇಕು. ಇಲ್ಲೇನಿದೆ ಅಲ್ಲ ಎಕ್ಸ್ಟ್ರಾ, ಇದನ್ನೇ ನಾವು ಅಟ್ಯಾಚಿಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ಟೇಪ್ ಏನಿದೆಯಲ್ಲ ಇಲ್ಲಿಂದ ನಮಗೆ 2 ಇಂಚ್ ಬೇಕು. ಮತ್ತು ಇಲ್ಲಿ ಸ್ಟಿಚ್ ಮಾಡೋದ್ರಿಂದ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ರೀತಿ ನಮಗೆ ಮಾರ್ಕ್ ಹಾಕ್ಕೋಬೇಕು ನಾವು. ಓಕೆನಾ? ಇಲ್ಲಿ ಇದೇನಿರುತ್ತಲ್ಲ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊತೀನಿ. ಅಟ್ಯಾಚ್ ಮಾಡಿದ ಮೇಲೆ ಮಿಕ್ಕಿರೋದನ್ನು ನಾನು ಓಪನ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಏನಿದೆಯಲ್ಲ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಮ್ಮದು ಸ್ಲೀವ್ಸ್ದು ಶೇಪು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಯಾಕೆ ಜಾಸ್ತಿ ಬಿಟ್ಕೊಂಡೆ ಅಂದರೆ, ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಇರೋದು ಕಟ್ ಮಾಡೋಣ. ಸುಮ್ಮನೆ ಸಾಲ್ಟೇಜ್ ಬಂತು ಅಂದರೆ ವೇಸ್ಟ್ ಆಗೋಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ನ್ಯಾಚನ್ನು ಕೊಟ್ಕೊಂಡಿದ್ದೀನಿ. ಅದಾದಮೇಲೆ 2 ಪೀಸನ್ನು ಮಾತ್ರ
ತಗೊತೀನಿ. 2 ಪೀಸನ್ನು ತಗೊಂಡು ಫ್ರಂಟ್ ಶೇಪ್ ಏನಿದೆಯಲ್ಲ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಶೇಪ್ ಗೊತ್ತಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ಯಾವುದಾದ್ರೂ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಸ್ಟಿಚಿಂಗ್ ಮಾಡೋವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಓಕೆನಾ? ಇಲ್ಲಿ ಇವಾಗ ಫ್ರಂಟ್ ಶೇಪ್ ಏನಿದೆಯಲ್ಲ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊತೀನಿ. ಓಕೆನಾ? ಈ ರೀತಿ ಸ್ಲೀವ್ಸ್ ಕಟ್ಟಿಂಗ್ ಬಂತು. ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸ್ ಕಟ್ಟಿಂಗು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ನನಗೆ ಕಸ್ಟಮರು ಈ ಬ್ಲೌಸನ್ನು ಕೊಟ್ಟಿದ್ದಾರೆ. ಈ ಬ್ಲೌಸಿಗೆ ಈಗ ಲೈನಿಂಗ್ ಏನು ಕಟ್ ಮಾಡಿದ್ದೀನಲ್ವ ಇದು ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ. ಈ ಬ್ಲೌಸ್ ಪೀಸಿಗೆ ನಾನು ಕಟ್ ಮಾಡಿರೋ ಲೈನಿಂಗನ್ನು ಯಾವ ರೀತಿ ಇಟ್ಕೊಂಡು ಕಟ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗ್ ಪೂರ್ತಿ ವಿಡಿಯೋ ಬರುತ್ತೆ. ಫಸ್ಟ್ ನೋಡಿ. ಇವಾಗ ನೀವು ಮೇಯ್ನ್ ಇದು ಮಾರ್ಕಿಂಗ್ ಏನಿರುತ್ತಲ್ಲ ಈ ಮಾರ್ಕಿಂಗನ್ನು ಮಾಡಿ ಮೊದಲು ಲೈನಿಂಗನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಒರಿಜಿನಲ್ ಪೀಸನ್ನು ಗೊತ್ತಿರೋರು ಕಟ್ ಮಾಡಿ, ಗೊತ್ತಿಲ್ಲದೆ ಇರೋರು ಸುಮ್ಮನೆ ಹೆಂಗೆಂಗೋ ಹಾಕ್ಕೊಂಡು ಕಟ್ ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಏನು ಮಾಡಿ ವೆಯ್ಟ್ ಮಾಡಿ. ಇನ್ನೇನು ಒಂದು ದಿನ ವೆಯ್ಟ್ ಮಾಡಿದ್ರೆ ಇವತ್ತು ಈ ವಿಡಿಯೋ ಹಾಕ್ತೀನ, ನಾಳೆ ಏನಾಗುತ್ತೆ ಕಟ್ಟಿಂಗ್ ವಿಡಿಯೋ ಹಾಕ್ತೀನಿ. ಒಂದು ದಿನ ವೆಯ್ಟ್ ಮಾಡಿ, ಬಟ್ಟೆ ವೇಸ್ಟ್ ಮಾಡಬೇಡಿ. ನೆಕ್ಸ್ಟ್ ಆ ವಿಡಿಯೋ ನೋಡ್ಕೊಂಡು ಅದಾದಮೇಲೆ ಇನ್ನೊಂದು ದಿನ ವೆಯ್ಟ್ ಮಾಡಿದ್ರೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಅಷ್ಟೇ ಅಲ್ಲ. ವೆಯ್ಟ್ ಮಾಡಿ. ಇವಾಗ ಇದೇನು ಇವತ್ತು ಹೇಳ್ಕೊಟ್ಟಿದ್ದೀನಲ್ವ ಕೂತ್ಕೊಂಡು ಒಂದು ಸಲ ಅಲ್ಲ 2 ಸಲ ಪ್ರಾಕ್ಟೀಸ್ ಮಾಡಿ. ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಈಗ ಮಕ್ಳಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ರಜೆ ಇರುತ್ತೆ. ಆ ಟೈಮನ್ನು ನೀವು ಖಂಡಿತ ವೇಸ್ಟ್ ಮಾಡಬೇಡಿ. ಆ ಟೈಮನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತೇನಿರುತ್ತಲ್ಲ ಇದೇನಿದೆಯಲ್ಲ ಇವತ್ತು ಏನು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಲ್ಲ ಈ ಕಟ್ಟಿಂಗನ್ನು ಪ್ರಾಕ್ಟೀಸ್ ಮಾಡಿ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ತುಂಬ ಜನ ಕೇಳ್ತಿದ್ದಿದ್ದು ಮ್ಯಾಮ್ ಲೈನಿಂಗ್ ಬ್ಲೌಸು ಮತ್ತು ಒಂದೇ ವಿಡಿಯೋದಲ್ಲಿ ಫ್ರಂಟು ಬ್ಯಾಕು ಸ್ಲೀವ್ಸ್ ಹೇಳ್ಕೊಡಿ ಅಂತ ಹೇಳಿದರೆ ಒಂದೇ ವಿಡಿಯೋದಲ್ಲಿ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲು ವಿಡಿಯೋನ ನೋಡಿ ಕೂತ್ಕೊಳ್ಳಿ. ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡು ಮೊದಲು ವಿಡಿಯೋನ ನೋಡಿ. ಅದಾದಮೇಲೆ ಫಸ್ಟು ನಿಮ್ಮದು ಏನಿರುತ್ತಲ್ಲ ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಂಡು ಒಂದು ಶೀಟಲ್ಲಿ ಬರ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಟ್ಟಿದ್ದೀನಿ. ಬರ್ಕೊಂಡು ಅದಾದಮೇಲೆ ನಿಧಾನವಾಗಿ ಲೈನಿಂಗನ್ನು ನೀಟಾಗಿ ಹಾಕ್ಕೊಂಡು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿರಿ. ಮತ್ತು ನಿಮ್ಮ ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡಿ. ಈಗ ನಾನು 36 ಹೇಳ್ಕೊಟ್ಟಿದ್ದೀನಿ. ನೀವು 34 ಏನಾರು ಕಟ್ ಮಾಡ್ತಿದ್ರೆ 34ದು 32ದು 36ದು ಆಲ್ರೆಡಿ ವೀಡಿಯೋಸ್ ಎಲ್ಲ ಇದ್ದಾವೆ ಕೆಲವೊಂದು. ಲಾಸ್ಟ್ ಟೈಮ್ ಪೇಪರ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದು 32 ಸೈಜ್ ಅನಿಸುತ್ತೆ. 32 ಕಟ್ ಮಾಡೋರಿಗೆ ಆ ವಿಡಿಯೋ ಇದೆ. ಆ ವಿಡಿಯೋ ನೋಡಿಕೊಂಡು ಕಟ್ ಮಾಡಿ. 36 ಅವರು ಈ ವಿಡಿಯೋನ ನೋಡಿಕೊಂಡು ಕಟ್ ಮಾಡಿ ಮಾರ್ಕಿಂಗ್ ಮಾಡಿ ಇಟ್ಕೊಳ್ಳಿ. ಮತ್ತು ನೋಟ್ಸನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ನೋಟ್ಸ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ಈ 36 ಇವತ್ತು ಏನು ಹೇಳ್ಕೊಟ್ಟಿದ್ನಲ್ವ ಇದನ್ನು ನೋಟ್ಸನ್ನು ಇವತ್ತು ರೆಡಿ ಮಾಡಿ ಇಟ್ಕೊಂಬಿಡಿ. ಯಾಕೆಂದರೆ ನೆಕ್ಸ್ಟ್ ನಾನು ಇನ್ನೊಂದು ಹೇಳ್ಕೊಟ್ಟಾಗ 36 ಕನ್ಫ್ಯೂಸ್ ಆಗುತ್ತೆ. ನೋಟ್ಸ್ ಇತ್ತು ಅಂದರೆ ನೀವು ನೋಟ್ಸ್ ತೆಗೆದ ತಕ್ಷಣ ಇದಕ್ಕೆ ಇಷ್ಟು ಶೋಲ್ಡರ್ ಎಷ್ಟು ತೊಗೋಬೇಕು, ಸ್ಲೀವ್ಸು ಆರ್ಮೋಲ್ ಎಷ್ಟು ತೊಗೋಬೇಕು ಅಂತ ಪ್ರತಿಯೊಂದು ನಿಮ್ಗೆ ಅಲ್ಲೇ ಇರುತ್ತೆ. ಓಕೆನಾ? ನೋಟ್ಸ್ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒರಿಜಿನಲ್ ಅಂದರೆ ಬ್ಲೌಸ್ ಪೀಸಿಗೆ ಇಟ್ಕೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಎಲ್ಲ ಹೇಳ್ಕೊಡ್ತೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಟೈಮ್ ಅಂತೂ ವೇಸ್ಟ್ ಮಾಡಬೇಡಿ. ನಮ್ಮ ಹೆಣ್ಮಕ್ಳಿಗೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಹೆಣ್ಮಕ್ಳಿಗೆ ಟೈಮು ತುಂಬ ಇಂಪಾರ್ಟೆಂಟು. ಹೆಣ್ಮಕ್ಳಿಗೆ ಅಂತಲ್ಲ ಎಲ್ರಿಗೂ ಇಂಪಾರ್ಟೆಂಟ್. ಆದರೆ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ 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 ಇಂಪಾರ್ಟೆಂಟು. ಅದಕ್ಕೆ ಬೆಲೆ ಕೊಡೋಣ. ಬೆಲೆ ಕೊಟ್ಟು ಏನಾದರೂ ಕಲಿತು ನಮ್ಮವಾದರೂ ಮಾಡ್ಕೊಳ್ಳೋಣ ಅಥವಾ ಕಸ್ಟಮರವಾದರೂ ಮಾಡಿ ಸಂಪಾದನೆ ಮಾಡೋಣ. ಓಕೆನಾ? ಪ್ರಾಕ್ಟೀಸ್ ಮಾಡಿ. ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ವೀಡಿಯೋಸ್ ನೋಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಏನಂತ ಕಮೆಂಟ್ ಮಾಡಬೇಕು? ಎಸ್ ಅಂತ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿ. ಥ್ಯಾಂಕ್ ಯು.